ಅಣ್ಣ ಒಸಿ ಬಿರ್ನಾಕು ಬಿರ್ಬಿರ್ನ ಯೋಸತ್ ಮಾಡ್ತೀಯಪ್ಪ ಲೇಟ ಮನೆಗೆ ಹೋಗ್ಬೇಕು ನಾನು ತಡ ಆಯ್ತದ ಆಮೇಕಿಂದ ಬಿರ್ನಾಕು ಐಶ್ವರ್ಯಕ್ಕ ಹೋ ನೀನೇನಿಲ್ಲಿ ಹಿಂಗೆ ನೀ ಬಂದಿದ್ವಿ ನಮ್ಮ ಅಜ್ಜಿ ಮನೆಗೆ ಬಂದಿದ್ದೆ ತರಕಾರಿ ತಗೊಳಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೆ ನೀ ಹಂಗೆ ಬಂದೆ ಬೆಳ್ಳುಳ್ಳಿನೂ ಶುಂಠಿ ಬೇಕಾಗಿತ್ತು ತಗೊಂಬಿಟ್ಟು ಬಾ ಅಂತ ಹೇಳ್ತು ಅದಕ್ಕೆ ನೀ ಬಂದೆ ನಿಮ್ದು ಇದೇ ಊರು ತಾನೇ ಹ್ಞೂ ನಂದಿದೆ ನೀ ಊರು ಬಾಬಾ ಮಂತಾಗ ಬಾ ಕಾಪಿನ ಕುಡ್ಕೊಂಡು ಹೋಗಿವಂತೆ ಅವತ್ತು ಶಿವನ್ ಜೊತೆ ನೀನು ಬಂದಾಗ ನನಗೆ ಅವಾಗ ನೋಡಿದ್ದು ನಿನ್ನ ಅಯ್ಯೋ ಬುಡಿ ಆ ಶಿವನ ಬಗ್ಗೆ ಏನು ಕೇಳ್ತೀರಾ ನನ್ನ ಬಾಳ ಬಗ್ಗೆ ಏನು ಕೇಳ್ತೀರಾ ನನಗಂತೂ ಶಾನೆ ಬೇಜಾರಾಗಿ ಕುಂದ್ಬಿಟ್ಟೈತೆ ನನಗಂತೂ ಏನು ಮಾಡಬೇಕೋ ಏನು ಹೇಳ್ಬೇಕೋ ಒಂದೂ ಗೊತ್ತಾಯ್ತಿಲ್ಲ ನನಗಂತೂ ಶಾನೆ ಅಂದರೆ ಶಾನೆ ಬೇಜಾರಾಗ್ಬಿಟ್ಟೈತೆ ನನಗಂತೂ ಥೂ ಏನೋ ಮಾಡೋಕ್ಕೋಗಿ ಏನೋ ಆಗೋಯ್ತು ನಂದಂತೂ ಯಾಕೆ ಏನಾಯ್ತು ಅಂಥದ್ದು ಬುಡಕ್ಕ ಏನು ಕತೆಯೋ ಏನೋ ಯಾವಾಗನ ಹೇಳ್ತೀನಿ ಹೇಳು ಇವಾಗ ಬಾ ಮನೆಗೆ ಬಾ ಕಾಫಿ ಕುಡ್ಕೊಂಡು ಮಾತಾಡೋಣ ಶಾನೆ ಹೊತ್ತೇನು ಬೇಡ ಒಂದು ಅರ್ಧ ಗಂಟೆ ಕುಂತ್ಕೊಂಡು ಹಂಗೆ ಹೋಗಿವಂತೆ ಫೋನ್ ಹಾಕಿ ನಿಮ್ಮ ಮನೆಗೆ ಫೋನ್ ಹಾಕಿ ಇನ್ನೊಂದು 10 ನಿಮಿಷ ಬಿಟ್ಕೊಂಡು ಬರ್ತೀನಿ ಕಣಮ್ಮ ಅಂತ ಫೋನ್ ಹಾಕು ಹಾಂ ಬಾ ಮಂತಕ್ಕೆ ಹೋಗೋಣ ನಮ್ಮ ಮನೆಗೂ ಯಾರು ಇಲ್ಲ ಎಲ್ಲ ಜಮೀನು ಕೆಲಸಕ್ಕೆ ಹೊಂಟೋಗ್ಬಿಟ್ಟವ್ರೆ ಯಾರೂ ಮನೆಯಾಗಿಲ್ಲ ಆರಾಮಾಗಿ ಕುಂತ್ಕೋಬೋದು ಬಾ ಬಾ ನಾನು ಏನೋ ಕೇಳಬೇಕಿತ್ತು ನಿನ್ನ ಏನೋ ವಿಚಾರನ ನಾನು ಎಷ್ಟು ದಿನದಿಂದ ಯಾರನ್ನು ಕೇಳೋಣ ಅನ್ಕೊಂಡಿದ್ದೆ ಈಗ ನೀನು ಸಿಕ್ಕಿದ್ದು ಒಳ್ಳೇದೇನೇ ಆಯಿತು ನನಗಂತೂ ಸರಿ ಸರಿ ಬಾ ಹೋಗೋಣ ಬಾ ಕುಂತ್ಕ ಕಾಪಿ ಇಕ್ಕೊಬಿಟ್ಟು ಬರ್ತೀನಿ ಹಾಂ ಕುಂತ್ಕ ಆ ಪಟಾಕ ಮನೆ ಇಷ್ಟು ದೊಡ್ಡದಾಗಿದ್ರೂ ಆ ಪಟಾಕ ಗುಡಿಸ್ಲುನಾಗ ಹೆಂಗವಳೆ ಇವತ್ತು ಎಲ್ಲ ವಿಚಾರನೂ ಹೇಳಲೇಬೇಕು ಅವ್ರ ಹೊತ್ತಿಗೆ ನಾನು ಇರಬೇಕಾಗಿರೋ ಜಾಗದಾಗೆ ಅವಳವಳೆ ಒಂಥರ ಒಳ್ಳೇದೇನೇ ಆಯಿತು ಬಿಡು ನಾನು ಹೋಗ್ಬಿಟ್ಟು ಆ ಗುಡಿಸ್ಲು ಜೀವನ ಮಾಡಬೇಕಿತ್ತು ನಾನು ಯಾಕೆ ಅಂತನ ಜೊತೆ ಅಂಥ ಜೀವನ ಮಾಡಲಿ ನಮ್ಮ ಅಪ್ಪಂಗೆ ಏನು ಕಮ್ಮಿ ಆಗೈತೆ ಹೆಂಗೋ ಇವಳು ಬಂದ್ಬಿಟ್ಟು ಹೆಂಗೋ ನಾನಂತೂ ಉದ್ಧಾರ ಅದೇ ಬಿಡತ್ತ ಅವಳು ಕಟ್ಕೊಂಡ್ಲು ನಾನು ಆರಾಮಾದೆ ಅತ್ತ ತಗ ಕಾಪಿ ಕುಡಿ ನಾನು ಸುಮಾರು ದಿನದಿಂದ ನಿನ್ನ ಹತ್ರ ಏನೋ ಕೇಳಬೇಕು ಅಂತ ಅನ್ಕೋತಾನೆ ಇದ್ದೆ ಆದರೆ ನೀನು ಸಿಕ್ಕೇ ಇರಲಿಲ್ಲ ನಿಮ್ಮೂರಲ್ಲಿ ಯಾರನ್ನ ಸಿಕ್ಕರು ಕೇಳೋಣ ಅಂತಲೇ ಇದ್ದೆ ನಾನು ಅದೇನಕ್ಕ ಊರೆಲ್ಲ ಸಿಕ್ಕಿದ್ರೆ ಕೇಳೋ ಅಂಥದ್ದು ಅಲ್ಲ ನನ್ನ ನಾದ್ನಿ ಅವಳಲ್ಲ ನನ್ನ ನಾದ್ನಿ ಮದುವೆ ಮಾಡ್ಕೊಂಡೋ ಶಿವು ಅವ್ನು ಅಷ್ಟೊಂದು ಬಡವಾಗಿದ್ದ ಇದ್ದಕ್ಕಿದ್ದಂಗೆ ನೀ ಅಷ್ಟೊಂದು ಸಾವುಕಾರ ಹೆಂಗದ ಎರಡು ಕಾರು ಅಷ್ಟು ದೊಡ್ಡ ಮನೆ ಯಪ್ಪ ಆಳುಗಳಂತೆ ಕಾಳುಗಳಂತೆ ಅಯ್ಯೋ ಶಿವನೇ ಅಷ್ಟೊಂದು ಆಸ್ತಿ ಹೆಂಗೆ ಮಾಡ್ದ ಅಂತ ಹೇಳ್ಬಿಟ್ಟು ನನಗೂ ಹೊಸಿ ಗೊತ್ತಾದರೆ ಸಂದಕ್ಕಿರ್ತದೆ ನನಗಂತೂ ಖುಷಿನೇ ಅಲ್ವಾ ಅವ್ರು ಚೆನ್ನಾಗಿದ್ರೆ ಅದಕ್ಕೆ ಅಲ್ಲ ನಿಂದು ಅವನದು ಏನೋದೇನೋ ಮದುವೆ ಸೆಟ್ ಆಗಿತ್ತು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದೆ ಮದುವೆ ಮತ್ತೆ ಕ್ಯಾನ್ಸಲ್ ಆಗ್ಬಿಡ್ತಾ ಅದೇ ಕಿತ್ತೋದವಳು ನನ್ನ ನಾದ್ನಿ ಬಂದಿರೋದಕ್ಕೆ ನಿನ್ನ ಮದುವೆ ಕ್ಯಾನ್ಸಲ್ ಆಗೈತೆ ಅಂತ ಅನ್ನಿಸ್ತದೆ ಇಲ್ಲ ಅಂದಿದ್ರೆ ನಿಮ್ಮ ಮದುವೆ ಶಿವ ಜೊತೆ ನಡೆಯೋದೇನೋ ಅಲ್ವಾ ಶಿವು ನೀನು ಕರ್ಕೊಬಂದು ತೋರಿಸಿದಾಗ ನನಗೊಂಥರ ಖುಷಿ ಆಯಿತು ಹೆಂಗೋ ಬಿಡತ್ತಾ ಅಂತ ಹೇಳ್ಬಿಟ್ಟು ಆದರೆ ಇವಾಗ ನೋಡಿದ್ರೆ ನನ್ನ ನಾದ್ನಿ ಹೋಗ್ಬಿಟ್ಟು ಅವನ ಜೊತೆ ಬಿದ್ದವಳೆ ಏನು ಮಾಡ್ತೀಯಾ ಅಲ್ಲ ನೀನು ದಬಾಯಿಸ್ಬಿಟ್ಟು ಇಲ್ಲ ನಾನೇ ಮದುವೆ ಮಾಡ್ಕೊತೀನಿ ಅಂತ ಮದುವೆ ಮಾಡ್ಕೋಬೇಕಿತ್ತು ತಾನೇ ನನ್ನ ನಾದ್ನಿಗೆ ಸರಿಯಾಗಿ ಟಾಂಗ್ ಕೊಟ್ಬಿಟ್ಟು ನೀನು ಮದುವೆ ಮಾಡ್ಕೋಬೇಕಿತ್ತು ತಾನೇ ಅಯ್ಯೋ ನಾನು ಮದುವೆ ಮಾಡ್ಕೊಂಡಿದ್ರೆ ನಾನು ನಿಮ್ಮ ನಾದ್ನಿ ಥರ ನಾನು ಗುಡಿಸ್ಲುನಾಗ ಜೀವನ ಮಾಡಬೇಕಾಗಿತ್ತು ಅಯ್ಯೋ ಇದೇನು ಹೇಳ್ತಿದ್ಯಾ ಗುಡಿಸ್ಲ ಅದು ನಿಂಗೆ ಅರಮನೆ ಇದ್ದಂಗೆ ಐತೆ ಎರಡು ಕಾರು ಅಷ್ಟು ದೊಡ್ಡ ಮನೆ ಬಂಗ್ಲೆ ಎಲ್ಲನೂ ಐತೆ ಇದೇ ನಿಂಗೆ ಹೇಳ್ತಿದ್ಯಲ್ಲ ಅಯ್ಯೋಯ್ಯೋಯ್ಯಪ್ಪ ನನಗಂತೂ ನಂಬಕ್ಕೆ ಆಯ್ತಿಲ್ಲ ನೀನು ಹಿಂಗೆ ಹೇಳ್ತಿದ್ಯಾ ಅಂತ ನಿಂಗೇನು ತಲೆ ಕೆಟ್ಟೈತಾ ಅಷ್ಟೊಂದು ಆಸ್ತಿ ಪಾಸ್ತಿ ಎಲ್ಲ ಐತೆ ರಾಣಿ ಥರ ಮನೆಗೆ ಅಳ್ಳಾಡ್ಕೊಂಡು ಕುಂತವಳೆ ಅಂತಂದ್ರೆ ನೀನು ಗುಡಿಸ್ಲುನಾಗ ಅವಳೆ ಅಂತ ಹೇಳ್ತಿದ್ಯಲ್ಲ ನಿಂಗೆ ಆ ಮನೆ ಗುಡಿಸ್ಲು ಥರ ಕಾಣಿಸ್ತಾ ಏನು ನನಗಂತೂ ಮನೆ ನೋಡ್ಬಿಟ್ಟೇನೆಯಾ ಹೊಟ್ಟೆ ಉರ್ದೋಗ್ಬಿಡ್ತು ನಂಗಂತೂ ಅಯ್ಯೋ ಅದು ಅವಾಗ ಇವಾಗಲ್ಲ ಇವಾಗ ಶಿವು ಎಲ್ಲ ಬಿಸಿನೆಸ್ನು ಲಾಸ್ ಮಾಡ್ಕೊಂಡು ಲಾಸ್ ಎದ್ದೋಗಿ ಮೊದ್ಲಿತ್ತಲ್ಲ ಕಿತ್ತೋಗಿರೋ ಹಳೆ ಮನೆಗೆ ನೀನಿಯ ಕರ್ಕೊಂಡೋಗ್ಬಿಟ್ಟು ಎಂಟಿನೂ ಮಾಡಿಕೊಂಡವನಿ ಎಂಟಿಗೂ ಇವನಿಗೂ ಇನ್ನೇನು ಕ್ಯಾಮೆ ಅವಳು ಕೂಲಿಗೆ ಹೋಯ್ತಾವಳೆ ಇವನು ಕೂಲಿಗೆ ಹೋಯ್ತಾವನಿ 250 ರೂಪಾಯಿ 300 ರೂಪಾಯಿ ಕೂಲಿ ಮಾಡ್ಕೊಂಡು ಬಿದ್ದವ್ರೆ ನೀವು ಒಳ್ಳೆ ಸಂದ ಕೇಳ್ತೀರಾ ನಾನು ನಿಮ್ಗೆಲ್ಲ ಗೊತ್ತಿರ್ತದೆ ಅಂತ ಅನ್ಕೊಂಡಿದ್ದೆ ಯಾಕೆ ನಿಮ್ಗೆಲ್ಲ ವಿಷಯನೂ ಗೊತ್ತಿಲ್ವೇ ಇಲ್ವಲ್ಲ ನೀನು ಹೇಳ್ತಿರೋದೆಲ್ಲ ನಿಜನೇನಾ ನೀನು ಏನು ಹೇಳ್ತಾ ಇದೀಯಾ ನಾನು ನಿಜನೇ ಹೇಳ್ತಾ ಇದ್ದೀನಿ ನಿಮಗೆ ಗೊತ್ತಿಲ್ವಾ ಸ್ವಂತ ನಾದ್ನಿ ವಿಚಾರ ಗೊತ್ತಿಲ್ವಾ ನಿಮಗೆ ಎಲ್ಲರಿಗೂ ಗೊತ್ತಲ್ವಾ ವಿಷಯ ಅಯ್ಯೋ ನಾನು ನಿಮ್ಗೆ ಹೇಳೋಣ ಅಂತಲೇ ಅನ್ಕೊಂಡೆ ಆಮೇಗಿಂದ ನಿಮ್ಗೆಲ್ಲ ಗೊತ್ತಿರ್ತದೆ ಗೊತ್ತಿರೋ ವಿಷಯನ ಏನು ಪದೇ ನಾನು ಹೇಳೋದು ಅಂತ ಹೇಳ್ಬಿಟ್ಟು ನಾನು ಹೇಳೋಕೆ ಹೋಗಲಿಲ್ಲ ಅಯ್ಯೋ ನೀವು ನೋಡಿಲ್ಲ ಅನ್ನಿಸ್ತದೆ ಹಳೇ ಮನೆ ತಿನ್ನ ಕೂಳುನ್ವೇ ಗೊತ್ತಿಲ್ಲ ನಾನು ಮೊನ್ನೆ ಹೋಗಿದ್ದೆ ಆದರೆ ಏನು ಜಂಬ ಅವಳಿಗೆ ಜಂಬದ ಕೋಳಿ ಅವಳು ಗೊತ್ತೇನು ಏನು ಹೇಳಿದ್ರು ಕೇಳಿಸ್ಕೊಳ್ಳೋದೇ ಇಲ್ಲ ಏನು ದುರಂಕಾರ ಮಾಡ್ತಾಳೆ ಅಂದರೆ ಆ ದುರಂಕಾರ ಮಾಡ್ತಾಳೆ 10 ರೂಪಾಯಿ ಗೊತ್ತಿಲ್ಲ ಅಂದ್ರೂ ಕೊಬ್ಬು ಜಾಸ್ತಿ ನಾನು ಮದುವೆ ಮಾಡ್ಕೋಬೇಕಾಗಿರೋ ಹುಡುಗನ ಅವಳು ಮದುವೆ ಮಾಡ್ಕೊಂಡು ನನ್ನ ಜೀವನ ಉಳಿಸಲು ಅಂತ ಅನ್ಕೋಬೇಕು ನಾನು ಅಷ್ಟೇ ನೀನಿಯ ನಾನೇನಾದ್ರೂ ಅವನು ಕಟ್ಕೊಬಿಟ್ಟಿದ್ರೆ ಬಿಸ್ನೆಸ್ ಎಲ್ಲ ಲಾಸ್ ಆಗಿ ಕೊನೆಗೆ ನಾನು ಇವಳಂಗೆ ಬೀದಿನಾಗಿರ್ಬೇಕಿತ್ತು ನಾನು ಕೂಲಿಗೆ ಹೋಗ್ಬೇಕಿತ್ತು ಅಪ್ಪ ದೇವ್ರೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳೋದು ಇದಕ್ಕೆ ನೆನೆಯ ಎಲ್ಲ ಒಳ್ಳೇದೇನೇ ಆಯ್ತಲ್ಲ ಅಷ್ಟೇ ಸಾಕ್ಬಿಡಿ ನನಗಂತೂ ಈಗ ಹೊಸಿ ಸಮಾಧಾನ ಆಯ್ತೈತೆ ಅಂದ್ರೆ ನನ್ನ ನಾದ್ನಿ ಹತ್ರ ಏನು ಇಲ್ವಾ ಬೀದಿ ಬಿಕಾರಿ ಆಗ್ಬಿಟ್ಟು ಕೂಲಿ ನಾಲಿ ಮಾಡ್ಕೊಂಡವಳ ಅಯ್ಯೋ ನನಗೆ ಇಷ್ಟು ದಿನ ಗೊತ್ತಿರಲಿಲ್ವಲ್ಲ ಎಂತ ಖುಷಿ ವಿಚಾರನ ಹೇಳ್ಬಿಟ್ಟಲ್ಲ ನೀನಂತೂ ದೇವ್ರನೇ ನನಗಿದೆಲ್ಲ ಗೊತ್ತೇ ಇಲ್ಲ ನಮ್ಮ ಅತ್ತೆ ಅವಳಲ್ಲ ಸಾವುಕತ್ತಿ ಕಳ್ಳತ್ತೆ ಅವಳು ಹೇಳೋದು ನೋಡ್ಕೋಬೇಕಿತ್ತು ಕಾರು ಗೀರು ಹಂಗೆ ಹಿಂಗೆ ಅನ್ನಂಗೆ ಏನು ಬಿಲ್ಡಪ್ ತಗೊಂತವಳೆ ನೀನೀಗ ಹೇಳ್ತಿರೋದಕ್ಕೆ ಏನೇ ಗೊತ್ತಾಯ್ತಿರ ನನಗೂ ನನ್ನ ಗಂಡಂಗೂ ನಮ್ಮ ಮಾವಂಗೂ ಯಾರಿಗೂ ಗೊತ್ತಿಲ್ಲ ಈ ವಿಷಯ ಹಿಂಗೆಲ್ಲನೂ ಬಡವರಾಗೋಗ್ಬಿಟ್ಟವಳೆ ಅಂತ ಹೇಳ್ಬಿಟ್ಟು ಹೌದೇನು ನನಗಂತೂ ಹಾಲು ಕುಡ್ದಷ್ಟು ಸಂತೋಷ ಆತಾಯ್ತು ನನಗಂತೂ ಎಲ್ಲ ಹೋಗಿರೋದು ನೋಡ್ಬಿಟ್ಟು
ಅಪ್ಪ ಸದ್ಯ ಇಷ್ಟು ದಿನ ಉರ್ಕಂಡು ಸಾಯ್ತಾ ಇದ್ದೆ ನಾನಂತರೂ. ಹೀಗೆ ನೋಡು ಉರ್ಕೊಳ್ಳೋದು ಇಲ್ಲ ಪರ್ಕೊಳ್ಳೋದು ಇಲ್ಲ, ಹೆಂಗನ ಮಾಡ್ಕೊಂಡು ಎದ್ದೋಗ್ಲಿ ಬಿಡು ನಮ್ಗೇನಂತೆ. ಸದ್ಯ ಆಳ ಬಿದ್ದು ಓದ್ಲಲ್ಲ ತಾಗಿ ಸಾಕು, ಅವಳು ಸರಿಯಾಗಿ ಆಗೈತೆ. ನಾನು ಅನ್ಕೊಂತ ಇದ್ದೆ ಈ ದೇವ್ರು ಯಾಕೆ ಒಳ್ಳೆಯವ್ರಿಗೆಲ್ಲ ಕೆಟ್ಟದ್ದು ಮಾಡ್ತಾನೆ, ಕೆಟ್ಟವ್ರಿಗೆಲ್ಲ ಒಳ್ಳೇದು ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಆದ್ರೆ ಈಗ ಗೊತ್ತಾಯ್ತು ಬಿಡು, ಸರಿಯಾಗೆ ಮಾಡೋನ್ ದೇವ್ರು. ಈ ಖುಷಿ ವಿಚಾರಕ್ಕೆ ಇವತ್ತಂತೂ ಪಾಯಸನೇ ಮಾಡ್ಬಿಡ್ತೀನಿ ನಾನಂತೂ. ಅವಳೊಂದ್ಕಿತ ನೋಡ್ಬೇಕಲ್ಲ ನಾನು, ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಸರಿಯಾಗಿ ಉರಿಸ್ಬಿಟ್ಟು ಬರ್ತೀನಿ, ನೋಡ್ತಿರು. ಓ ನಿಮ್ಗೂ ಅವಳನ್ನ ಕಂಡ್ರಾಗಲ್ವಾ? ರವೇ ಆಗಲ್ಲ ನನ್ಗೂ ಅವಳಿಗೂ. ಆ ಮನೆಯಾಳಿನ ಕಂಡ್ರೇನಿಯ ನಂಗೆ ಮೈಯೂರಿತದೆ, ಲೋಪರ್ ಮನೆಯಾಳಿನ ಕಂಡ್ರೇನಿಯ. ಅಯ್ಯಪ್ಪ ನನ್ಗೆ ಅವಳಿಗೆ ಒಂದು ಚೂರು ಯಾಕೆ ಬರೋಕಿಲ್ಲ. ಈಗ ನಿನ್ನ ವಿಷಯ ಕೇಳಿ ಹಾಲು ಕುಡಿದ್ರೆ ಸಂತೋಷ ಆಯಿತು. ಬೇಕಾದ್ರೆ ಈಗಲೇ ಗಸಗಸೆ ಪಾಯಸ ಮಾಡ್ಕೊಂಡ್ಬಿಡ್ತೀನಿ, ಕುಡಿದ್ಬಿಡು ಆರಾಮಾಗೆ. ಹೌದಾ, ಕೂಲಿನಲ್ಲಿ ಹೋಗೋದು ನೀನು ನೋಡಿದ್ದೇನು? ಕೂಲಿಗೆ ಹೋಯ್ತಾವಳ, ಬಿಸಿಲುನಾಗ ಚೆನ್ನಾಗಿ ಬಡ್ಕೊಂತಾವಳೆ ಅನ್ನಿಸ್ತದಲ್ವಾ? ನಮ್ಮ ಅತ್ತೆಗೆ ಹೇಳ್ಬಿಟ್ಟು ಚೆನ್ನಾಗಿ ಉರಿಸ್ತೀನಿ ನೋಡು. ನಮ್ಮ ಅತ್ತೆನೇ ಕರ್ಕೊಂಡೋಗು ಅಂತ ಹೇಳ್ಬಿಟ್ಟು, ಮಗಳ ಮನೆ ಕರ್ಕೊಂಡೋಗಿ ಅಂತ ಹೇಳ್ಬಿಟ್ಟು ಕೇಳ್ತೀನಿ. ಆವಾಗ ನಮ್ಮ ಅತ್ತೆಗೆ ಸರಿಯಾಗಿ ಹೊಟ್ಟೆ ಉರಿಸ್ತೀನಿ. ಅಯ್ಯೋ ನನಗಂತೂ ನನ್ನ ಮದುವೆ ಎಲ್ಲ ನಿಲ್ಲಿಸ್ಬಿಟ್ಲಲ್ಲ, ಹಂಗೆ ಹಿಂಗೆ ಅಂತ ನನಗಂತೂ ದ್ವೇಷ ಐತೆ. ನಿಮ್ಗೆ ಯಾಕೆ ಅವಳ ಮೇಲೆ ಇಷ್ಟೊಂದು ದ್ವೇಷ ಐತೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ನೀವ್ಯಾಕೆ ಇಷ್ಟೊಂದು ದ್ವೇಷ ಕರ್ತೀರ ಅವಳ ಮೇಲೆ? ಅಂಥದ್ದು ಏನು ಮಾಡಿದ್ಲು ಅವಳು? ಏನು ಮಾಡಿದ್ಲು ಅಂತ ಕೇಳ್ತಾ ಇದೆಯಾ? ಕಿತ್ತೋದಳು ಏನು ಒಂಚೂರು ಮಾಡೋಳೆ ಅಂತ ಅನ್ಕೊಬಿಟ್ಟ. ನಾನು ಬಂದಾಗ ಅವ್ರ ಅಮ್ಮನೂ ಅವಳು ಸೇರ್ಕೊಂಡು ನನ್ನ ಜುಟ್ಟಿಟ್ಕೊಂಡು ಅಳ್ಳಾಡಿಸಿ ಆಟ ಆಡಿಸಿ ಎಲ್ಲ ಮಾಡಿ ಏನು ಒಸಿ ಮಾಡ್ಬಿಟ್ಟವಳೆ ಅಂತ ಅನ್ಕೊಂಡ ಇವಳು. ಹೊಯ್ಯಪ್ಪ ಅದಕ್ಕೆ ನೀ ಅವಳು ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ನಿನಗೆ ನಾನು ಕಾಯ್ಕೊಂಡದು. ದೇವರು ಅವಳು ಬೀದಿ ಬಿಸಿ ಎತ್ತಂತ ಪರಿಸ್ಥಿತಿ ಬರಬೇಕು ಅನ್ನೋದೇ ನಂಗೆ ಬೋ ಆಸೆ. ಅಲ್ಲಿ ಗಟ್ಟ ನಂಗೆ ಸಮಾಧಾನ ಇರಲಿಲ್ಲ. ನೀನು ಇವತ್ತು ಬಂದ್ಬಿಟ್ಟು ಒಳ್ಳೆ ಖುಷಿ ಬಿಸಿಯನ್ನು ಹೇಳ್ಬಿಟ್ಟೆ, ಬೋ ಖುಷಿ ಆಯ್ತಾಯ್ತು ನನಗಂತೂ. ಹೌದಾ, ಸರಿ ಹೋಗ್ಲಿ ಬಿಡಿ, ನಿಮಗೆ ಖುಷಿ ಆಯ್ತಲ್ಲ, ನನಗೂ ಒಂಥರ ಖುಷಿನೇನಿಯ. ಸದ್ಯ ಹೆಂಗೋ ಆಳ ಬಿದ್ದು ಓದ್ಲಲ್ಲ ಅಂತ ಹೇಳ್ಬಿಟ್ಟು ನನಗೂ ಖುಷಿನೇ. ಅದಕ್ಕಿನ್ನ ನನ್ನ ಜೀವನ ಉಳಿಸಿದ್ಲಲ್ಲ, ಇಲ್ಲಾಂದರೆ ಗುಡಿಸ್ಲು ನಾನು ಜೀವನ ಮಾಡಬೇಕಿತ್ತಲ್ಲ ಶಿವನ್ ಕಟ್ಕೊಂಡು ಅಂತ ಹೇಳ್ಬಿಟ್ಟು ನನಗೊಂಥರ ಆರಾಮ ಅನ್ನಿಸ್ತು. ನೀವು ಸಿಕ್ಕಿದ್ದು ನನಗೂ ಖುಷಿ ಆಯಿತು. ಬನ್ನಿ, ಯಾವಾಗಾದ್ರೂ ಊರಿಗೆ ಬನ್ನಿ, ನಾನೇ ಬರ್ತೀನಿ. ನಾನೇ ಅವಳ ಮನೆ ಹತ್ರ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಇಬ್ಬರು ಹೋಗ್ಬಿಟ್ಟು ಚೆನ್ನಾಗಿ ಉರ್ಸೋಣ. ನೆನ್ನೆ ಅದೇನದು ಕಬ್ಬಿನ ಗದ್ದೆಗೆ ಕ್ಯಾಮೆ ಮಾಡಕ್ಕೆ ಹೋಗಿದ್ಲಂತೆ. 300 ರೂಪಾಯಿಗೋ 250 ರೂಪಾಯಿಗೋ ಕ್ಯಾಮೆ ಮಾಡಕ್ಕೆ ಹೋಗಿದ್ಲಂತೆ. ದುಡ್ಡು ಕೊಟ್ಟಿದ್ದಕ್ಕೆ ಅದಕ್ಕೆ ಏನು ಖುಷಿಯಾಗಿ ಎತ್ಕೊಂಡು ಹೋಯ್ತಾ ಇದ್ಲಂತೆ ಗೊತ್ತೇನೋ. ನಾಳೆ ಕಳೆ ಕೀಳಕ್ಕೂ ಬರ್ತೀನಿ ಅಂತಲೇ ಹೇಳಿ ಕಳ್ಸೋಳಂತೆ. ಕಳೆ ಕೀಳಕ್ಕೂ ಬರ್ತೀನಿ, ಎಲ್ಲದಕ್ಕೂ ಬರ್ತೀನಿ ಅಂತ ಹೇಳ್ಬಿಟ್ಟು, ಇನ್ಮ್ಯಾಲೆ ಕೂಲಿ ಕರೀರಿ ಅಂತ ಹೇಳ್ಬಿಟ್ಟು. ಆದರೆ ಶಿವು ಅದು ಎಲ್ಲಿ ಕೂಲಿಗೆ ಹೋಯ್ತಾವನೆ ಅಂತ ನನಗಂತೂ ಗೊತ್ತಿಲ್ಲ. ಅವ್ನು ಎಲ್ಲೂ ಕಾಣಿಸ್ತಾನೆ ಇಲ್ಲ, ಅವನೆಲ್ಲ ಸಸ್ಪೆನ್ಸ್ ಆಗಿರ್ತಾನೆ. ಆದರೆ ಇವಳೇನೇನಿಯ ಯಾವುದೋ ಪಕ್ಕದ ಮನೆ ಹೊಲಕ್ಕೆ ಕೂಲಿಗೆ ಹೋಗಿದ್ಲು ಕಬ್ಬಿನ ಗದ್ದೆಗೆ. ಹೌದೇನೋ, ಮಾಡಲಿ ಚೆನ್ನಾಗಿ ಮಾಡಲಿ, ಕೂಲಿನಲ್ಲಿ ಚೆನ್ನಾಗಿ ಮಾಡ್ಕೊಂಡು ಚೆನ್ನಾಗಿರ್ಲಿ ಬಿಡು. ನೀನು ಹೇಳಿರೋದಕ್ಕೆ ನಾನಂತೂ ಹೋಗೇ ಹೋಯ್ತೀನಿ, ನೋಡ್ತಾ ಇರು. ಹೋಗಿ ನೋಡಿ ಖುಷಿನ ಪಟ್ಕೊಂಡು ಬಂದ್ಬಿಡ್ತೀನಿ ನಾನು. ಅದೇ ಹೇಳಿದ್ನಲ್ಲ ಬನ್ನಿ ಅಂತ ಹೇಳ್ಬಿಟ್ಟು. ಸರಿ ನಂಗೊಸಿ ಕ್ಯಾಮೆ ಐತೆ, ಶುಂಠಿ ಬೆಳ್ಳುಳ್ಳಿ ಎಲ್ಲ ತಗೊಂಡಿದ್ದೀನಲ್ಲ, ಹೋಗ್ಬೇಕು ಅರ್ಜೆಂಟಾಗೆ, ನಮ್ಮ ಅಜ್ಜಿ ಬೈತದೆ. ಸರಿ ನಾನು ಬರ್ತೀನಿ. ನೀವು ಯಾವಾಗ ನಾವು ಊರಿಗೆ ಬಂದರೆ ಫೋನ್ ಹಾಕಿ, ಸರಿನಾ? ಹಾಂ ಸರಿ ಆಗ್ತೀನಿ ಬಿಡು, ಬಂದಾಗ ಫೋನ್ ಹಾಕ್ತೀನಿ, ಇಬ್ರು ಹೋಗೋಣ. ಹಾಂ ಸರಿ ಆಯಿತು. ಆನಂದ ಪರಮಾನಂದ ಪರಮಾನಂದ. ಹೋಗಿದ್ದೇನೆ ತರಕಾರಿ ತಗೊಬರಕ್ಕೆ, ತರಕಾರಿ ತತ್ತೀನಿ ಅಂತ ಹೇಳ್ದಲ್ಲ. ಮತ್ತೆ ಹೋಗ್ಬಿಟ್ಟು ಈಗ ತಾನೇ ತಗೊಂಡು ಬಂದೆ. ಅದೇನು ಅಂತ ಹೇಳಿದ್ರೆ, ನಾನು ನಾಳಿಕೆ ನನ್ನ ನಾದ್ನಿ ಮನೆಗೆ ಅಂದರೆ ನಿಮ್ಮ ಮಗಳು ಮನೆಗೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಅತ್ತೆ. ನನಗೂ ಇಲ್ಲೊಂದು 2 ದಿನ ಬೇಜಾರಾಗ್ಬಿಟ್ಟೈತೆ. ಅಲ್ಲೊಂದು 2 ದಿನ ಇದ್ಬಿಟ್ಟು ಹೆಂಗಿದ್ರು ನಮ್ಮ ಮನೆಗಿನ್ನ ದೊಡ್ಡ ಮನೆ ಅಲ್ವಾ ಅತ್ತೆ. ಅದಕ್ಕೆ ಹೋಗ್ಬಿಟ್ಟು ಆರಾಮಾಗಿ ಒಂದು 2 ದಿನ ಇದ್ಕೊಂಡು ರೆಸ್ಟ್ ಮಾಡ್ಕೊಂಬಿಟ್ಟು ಬರೋಣ ಅಂತ ಅನ್ಕೊಂಡಿದ್ದೀನಿ ಅತ್ತೆ. ಬರಂಗಿದ್ರೆ ನೀವು ಜೊತೆಯಾಗಿ ಬರ್ರಿ, ಇಲ್ಲ ಅಂತ ಹೇಳಿದ್ರೆ ನಾನು ಒಬ್ಬಳೇ ಆದರೂ ಪರವಾಗಿಲ್ಲ, ಹೋಗ್ಬಿಟ್ಟು ಬರ್ತೀನಿ. ಏನು ನನ್ನ ಮಗಳು ಮನೆಗೆ ಹೋಯ್ತೀಯಾ? ಬೇಡ ಏನು ಹೋಗ್ಬೇಡ. ಇದ್ಯಾಕತ್ತೆ ಹೋಗ್ಬೇಡ ಅಂತ ಹೇಳ್ತೀರಾ? ನಿಮ್ಮ ಮನೆಗೆ ನಾನು ಹೋಗ್ದಿದ್ದಂಗೆ ಇನ್ನು ಯಾರು ಹೋಯ್ತಾರೆ? ನಾನಂತೂ ಹೋಗ್ಬೇಕಪ್ಪ. ನಾನಂತೂ ಹೋಗ್ಲಿಲ್ಲ ಅಂದರೆ ನನಗಂತೂ ಸಮಾಧಾನನೇ ಆಗಕ್ಕಿಲ್ಲ. ನಾನಂತೂ ಹೋಗ್ತೀನಿ. ನಾನಂತೂ ಅಂದರೆ ಒಂದು 2 ದಿನ ಇದ್ಬಿಟ್ಟು ನೆಮ್ಮದಿಯಾಗಿ ಬರೋಣ ಅನ್ಕೊಂಡಿದ್ದೀನಿ. ನನ್ನ ಗಂಡನೂ ಕರ್ಕೊಂಡು ಹೋಯ್ತೀನಿ. ನೀವು ಬರಂಗಿದ್ರೆ ನೀವು ಬರ್ರಿ, ಹೋಗೊಂದು 2 ದಿನ ಇದ್ಬಿಟ್ಟು ಬರೋಣ. ಇವಾಗ ಏನು ಕ್ಯಾಮೆ ಇಲ್ವಲ್ಲ, ಕಾರ್ ಐತೆ ಕಣತ್ತೆ. ಕಾರ್ ಎರಡು ಕಾರಲ್ಲ, ಒಂದಲ್ಲ 2 ಕಾರ್ ಇರೋದು. ನಾವೊಂದು ಕಾರಾಗ ಅವ್ರೊಂದು ಕಾರ ಓಡಾಡ್ಕೊಂಬಿಟ್ಟು ಮಜಾ ಮಾಡ್ಕೊಂಬಿಟ್ಟು ಬರ್ಬೋದು. ಅಬ್ಬಾ ಅವ್ರು ಆರಾಮಾಗಿರ್ಲಿ ಬಿಡು, ಅವ್ರಿಗೆಲ್ಲ ನಾವು ತೊಂದರೆ ಕೊಡಕ್ಕೆ ಹೋಗ್ಬಾರ್ದು. ಹೆಂಗೋ ಆರಾಮಾಗವ್ರಿ, ಹಂಗೆ ನೀ ಆರಾಮಾಗಿರ್ಲಿ. ಅಯ್ಯ ನಾವೇನು ತೊಂದರೆ ಕೊಡಕ್ಕೆ ಹೋಗಕ್ಕಿಲ್ಲ, ಹೇಳತ್ತೆ. ನಾವು ಬೇಕಾದ್ರೆ ಅವಳು ಕೇಳಿದ್ದೆಲ್ಲ ಸಹಾಯ ಮಾಡ್ಕೊಟ್ಬಿಟ್ಟು ಓಡಾಡ್ಕೊಂಬಿಟ್ಟು ಬರನಿ. ಸರಿ ನಾನಂತೂ ನಾಳೆಗೆ ಹೋಗಿ ತಯಾರಿ ನಡೆಸ್ಕೊತೀನಿ. ನೀವು ಬೇಕಾದ್ರೆ ಬರಂಗಿದ್ರೆ ನೀವು ಸೀರೆ ಪರೆಲ್ಲ ತುಂಬ್ಕೊಳ್ಳಿ, ಸರಿನಾ? ಲೇ ಹೀಗೇನಪ್ಪ ಮಾಡೋದು? ಇವಳಿಗೇನಾದರೂ ನನ್ನ ಮಗಳು ಹಳೆ ಮನೆಗಿರೋದು ಗೊತ್ತಾಯ್ತು ಅಂತಂದರೆ ಮಾನ ಮುರ್ವದಿ ಎಲ್ಲ ಹೊಂಟೋಯ್ತದೆ. ಈಗ ಏನು ಮಾಡಲಿ? ಇವಳನ್ನ ಹೆಂಗೆ ತಡಿಲಿ ನಾನು? ಹೆಂಗನ ಮಾಡಿ ತಡಿಬೇಕಲ್ಲ, ಇಲ್ಲಾಂದರೆ ನನ್ನ ಮಗಳು ಬಡವ್ರ ಮನೆಗೆ ಅವಳೆ ಅಂತ ಗೊತ್ತಾಗೋಗ್ಬಿಡ್ತದೆ. ಊರು ತುಂಬ ಗೊತ್ತಾಗೋಗ್ಬಿಟ್ಟು ನನ್ನ ಮಗಳನ್ನ ನಾನು ಆಡ್ಕೊಂಡು ಹೋಗ್ತಾರೆ.